ಗವರ್ನರ್ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ. ಹಂಗಾರೆ ನಿಮ್ಮನ್ನ ಹೆಂಗೆ ಯಾರು ಮಾಡಿದ್ರು? ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ. ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು? ಇಡೀ ಕರ್ನಾಟಕದಲ್ಲಿರೋ 6.5 ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ. ನೀವು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ನೀವು. ಈಗ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಮ್ಮವರೇ. ಈ ಒಂದು ನಿಮ್ಮ ಎಡಬಿರಂಗಿ ತನ ಏನಿದೆ ಇದನ್ನ ಬಿಡ್ಬೇಕು ನೀವು. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು. ಸ್ಟಾರ್ಟಿಂಗ್ ಅಂತ ಇದ್ರು ಏನಪ್ಪ ಸಿದ್ದರಾಮಯ್ಯನವರು ಒಂದು 14 ಅವ್ರ ಕಡೆಯವ್ರು ಹೇಳ್ತಾ ಇದ್ರು 14 ಸೈಟ್ ನುಂಗಿರೋದು. ಸೈಟ್ಗಳು ನುಂಗೋದು ಕಷ್ಟನೇ, ಯಾಕಂದ್ರೆ ಅವೆಲ್ಲ 20-30 ಸೈಟ್ಗಳಲ್ಲಮ್ಮ ತಾಯಿಯೇ, ಎಲ್ಲ 50-80 ಸೈಟ್ಗಳೆಲ್ಲ 50-80 ಅಡಿ ಸೈಟ್ಗಳು. ನುಂಗಕ್ಕೂ ಕಷ್ಟನೇ ಅದು. ಬಾಯಿ ದೊಡ್ಡದ್ ಬೇಕು ನುಂಗಕ್ಕೂ. ಇವ್ರು ಯಾವಾಗ ನುಂಗಿದ್ರು? ಅವ್ರ ಹಿಂಬಾಲಕರೆಲ್ಲ 600-700 ಸೈಟ್ ನುಗ್ಗಿದ್ದಾರೆ. ಯಾರು ಮೂಡ ಅಧ್ಯಕ್ಷ ಇದ್ದ ಅವನ್ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು, ಅವನೊಂದು ಪತ್ರ ಬರೆದ. ಮೂಡಾದಲ್ಲಿ ಸುಮಾರು 4,000-5,000 ಕೋಟಿ ಈ 50-50 ಸ್ಕೀಮ್ ಅಲ್ಲಿ ಲೂಟಿ ಮಾಡವ್ರೆ. ಬಿಜೆಪಿ ಅವರೆಲ್ಲ ಬರ್ದಿರೋದು. ಎಲ್ಲ ಏನ್ ತಿಳ್ಕೊಂಡವ್ರು ಬಿಜೆಪಿ ಅವರು ಅಂತ. ಬಿಜೆಪಿ ಅವರೆಲ್ಲ ಬರ್ದಿರೋದು. ಇವಾಗಿರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯನವ್ರು ನೇಮಕ ಮಾಡಿ ಮೊನ್ನೇನೋ ಹಿಡ್ಕೊಂಡು ಹೊಡೆದ್ರಂತೆ, ಚಂದಾಗಿ ನುಣ್ಣುಗೆ ರುಬ್ಬಿದ್ರಂತೆ ಹಾಕೊಂಡು ಅವನ ಮೀಟಿಂಗ್ ಅಲ್ಲಿ. ಅವನು ಬರೆದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ, ನೋಡಿ ಇಷ್ಟು ಲೂಟಿ ಆಗಿದೆ ಅಂತ. ಅದನ್ನ ತಗೊಂಡು ಯಾರೋ RTI ಕಾರ್ಯಕರ್ತ ಹಾಕದ 5,000 ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯನವ್ರ ಕಥೆನೂ ಅದ್ರಾಗೆ ಆಚೆ ಬಂದಿತ್ತು. ಅವನ್ ಲೆಟರ್ ಬರ್ದ, ಎಲ್ಲ ಕತೆ ಆಚೆ ಬಂದ್ಬಿಡ್ತು. ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲರದು ಅದ್ರ ಜೊತೆಲಿ ಸಿದ್ದರಾಮಯ್ಯನವ್ರದ್ದು ಸೈಟ್ ಬಂತು. ಆವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ, ನುಂಗಣ್ಣಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದ್ದು ಅವಾಗ. ಆಗ ಇದು ಮಾಧ್ಯಮದಲ್ಲಿ RTI ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ನಾನ್ ಬಹಳ ಕ್ಲೀನ್, ನಾನು ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು. ಪ್ರತಿದಿನ ಈಗ ಒಂದಾದ್ಮೇಲೆ ಒಂದು ದಾಖಲೆ. ನೆನ್ನೆ ವೈಟ್ನರ್ ಬಂದೈತೆ. ನೆನ್ನೆ ವೈಟ್ನರ್ ಸಿದ್ದರಾಮಯ್ಯನ ಹೇಳಿದ್ರು, ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜಿನೇ ಕೊಟ್ಟಿಲ್ಲ, ನಮ್ಮ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲ ಟಿವಿಗಳಲ್ಲಿ ಬಂತು, ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು. ವೈಟ್ನರ್ ಯಾರಪ್ಪ ಹಾಕ್ತಾರೆ? ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ, ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ, ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಒಂದು ಬರ್ದಿದ್ರೆ, ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್, ಒಂದು ಪಿನ್ನಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ಅದ್ರಾಗ ಏನ್ ತಪ್ಪಿರ್ಲಿಲ್ಲ, ಏನೋ ಒಂದು ಅಕ್ಷರ ತಪ್ಪಿತ್ತು, ಕಾಗುಣಿತ ತಪ್ಪಿತ್ತು, ಅದಕ್ಕೋಸ್ಕರ ಒಂದು ಲೈನು ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗ್ದೋಗಿತ್ತು. ವೈಟ್ನರ್ ಯಾಕೆ ಹಾಕಿದ್ರಿ? ಅಲ್ಲೇ ಇರೋದು, ನನಗೆ ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಅದಕ್ಕೆ ಈಗ ಸಮಸ್ಯೆ ಆಗಿರೋದು. ನಾನ್ ಮೊನ್ನೆ ಕೋರ್ಟಲ್ಲಿ ಹೇಳ್ತಾ ಇದ್ರು ಅವ್ರ ಲಾಯರು, ನಾ ದಾಖಲೆಗಳನ್ನ ತಿದ್ದಲ್ಲ, CM ತಿದ್ಬಿಡ್ತಾರ ಅಂತ ಅವ್ರ ಲಾಯರ್ಗಳು ಹೇಳ್ತಾ ಇದ್ರು. ಈಗ ಗೊತ್ತಾಯ್ತಲ್ಲ ಯಾರು ತಿದ್ದುತ್ತಾ ಇದ್ದಾರೆ ದಾಖಲೆಗಳು. ಮುಖ್ಯಮಂತ್ರಿ ಆಗಿದ್ರೆ ದಾಖಲೆ ಯಾರು ತಿದ್ದುತ್ತಾರೆ ಅಂತ ಗೊತ್ತಾಗ್ತದಲ್ಲ.